ಭಗವದ್ಗೀತೆಯ 18 ಅಧ್ಯಾಯಗಳ ಸಂಕ್ಷಿಪ್ತ ವಿವರಣೆ. ಅಧ್ಯಾಯ 1. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ. ಅಧ್ಯಾಯ 2. ಗೀತಾಸಾರ ಸಂಗ್ರಹ. ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನ್ನು ಪ್ರಭುವು ವಿವರಿಸುತ್ತಾನೆ. ಅಧ್ಯಾಯ 3. ಕರ್ಮಯೋಗ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯಾವುದಾದರೊಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಗೊಳಿಸಬಹುದು. ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು ಪರಮಪ್ರಭುವನ್ನು ಕುರಿತು ದಿವ್ಯಜ್ಞಾನವನ್ನು ಪಡೆಯಬಹುದು. ಅಧ್ಯಾಯ 4. ದಿವ್ಯಜ್ಞಾನ. ದಿವ್ಯಜ್ಞಾನವು ಆತ್ಮ, ದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಗೊಳಿಸುತ್ತದೆ. ಇಂತಹ ಜ್ಞಾನವು ಕರ್ಮಯೋಗದ ಫಲ. ಪ್ರಭುವು ಗೀತೆಯ ಪ್ರಾಚೀನ ಇತಿಹಾಸವನ್ನು, ತಾನು ಆಗಾಗ ಐಹಿಕ ಜಗತ್ತಿಗೆ ಇಳಿದು ಬರುವುದರ ಅರ್ಥವನ್ನು, ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನು ವಿವರಿಸುತ್ತಾನೆ. ಅಧ್ಯಾಯ 5. ಕರ್ಮಯೋಗ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಪ್ರಾಜ್ಞನು ಹೊರ ಜಗತ್ತಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ, ಆದರೆ ಅಂತರಂಗದಲ್ಲಿ ಅವುಗಳ ಫಲಗಳನ್ನು ನಿರಾಕರಿಸುತ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾಗಿ ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದಗಳನ್ನು ಪಡೆದುಕೊಳ್ಳುತ್ತಾನೆ. ಇನ್ನು ಅಧ್ಯಾಯ 6. ಧ್ಯಾನ ಯೋಗ. ಅಷ್ಟಾಂಗ ಯೋಗವು ಒಂದು ಯಾಂತ್ರಿಕವಾದ ಧ್ಯಾನದ ಅಭ್ಯಾಸ. ಅದು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯದಲ್ಲಿ ನೆಲೆಸಿರುವ ಪ್ರಭುವಿನ ರೂಪವಾದ ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಈ ಅಭ್ಯಾಸವು ಸಮಾಧಿಯಲ್ಲಿ, ಎಂದರೆ ಪರಮಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಅಧ್ಯಾಯ 7. ಪರಾತ್ಪರ ಜ್ಞಾನ. ಶ್ರೀಕೃಷ್ಣನು ಪರಮಸತ್ಯ. ಅವನ ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ, ಆಧಾರ ಶಕ್ತಿ. ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಪೂಜಾ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ. ಇನ್ನು ಅಧ್ಯಾಯ 8. ಭಗವತ್ ಪ್ರಾಪ್ತಿ. ಮನುಷ್ಯನು ತನ್ನ ಜೀವನದುದ್ದಕ್ಕೂ ಮತ್ತು ಮುಖ್ಯವಾಗಿ ಮರಣಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಐಹಿಕ ಜಗತ್ತಿನಾಚೆ ಇರುವ ಕೃಷ್ಣನ ಪರಮನಿವಾಸವನ್ನು ಸೇರಬಹುದು. ಅಧ್ಯಾಯ 9. ರಹಸ್ಯತಮ ಜ್ಞಾನ. ಶ್ರೀಕೃಷ್ಣನು ದೇವೋತ್ತಮನು ಮತ್ತು ಪೂಜೆಯ ಪರಮವಸ್ತು. ದಿವ್ಯ ಭಕ್ತಿಯಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ. ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ ಮನುಷ್ಯನು ದಿವ್ಯಲೋಕದಲ್ಲಿ ಕೃಷ್ಣನ ಬಳಿಗೆ ಹಿಂತಿರುಗುತ್ತಾನೆ. ಅಧ್ಯಾಯ 10. ವಿಭೂತಿ ಯೋಗ. ಐಹಿಕ ಜಗತ್ತಿನಲ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಕ್ತಿ, ಸೌಂದರ್ಯ, ವೈಭವ ಅಥವಾ ಭವ್ಯತೆಯನ್ನು ತೋರಿಸುವ ಅದ್ಭುತ ಘಟನೆಗಳನ್ನೆಲ್ಲ ಕೃಷ್ಣನ ದೈವಿ ಶಕ್ತಿಗಳ ಮತ್ತು ಐಶ್ವರ್ಯದ ಭಾಗಶಃ ಅಭಿವ್ಯಕ್ತಿ ಅಷ್ಟೇ. ಎಲ್ಲ ಕಾರಣಗಳ ಪರಮಕಾರಣನಾಗಿ ಹಾಗೂ ಎಲ್ಲ ವಸ್ತುಗಳ ಆಧಾರ ಮತ್ತು ಸಾರವಾಗಿ ಕೃಷ್ಣನು ಎಲ್ಲ ಜೀವಿಗಳಿಗೂ ಪೂಜೆಯ ಪರಮವಸ್ತು. ಅಧ್ಯಾಯ 11. ವಿಶ್ವರೂಪ. ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ನೇತ್ರಗಳನ್ನು ಅನುಗ್ರಹಿಸಿ ತನ್ನ ವೈಭವದ ಅನಂತ ರೂಪವನ್ನು ವಿಶ್ವರೂಪವಾಗಿ ದರ್ಶನ ಮಾಡಿಸುತ್ತಾನೆ. ಹೀಗೆ ಅವನು ಸಂದೇಹಾತೀತವಾಗಿ ತನ್ನ ದೈವತ್ವವನ್ನು ಸಿದ್ಧ ಮಾಡಿ ತೋರಿಸುತ್ತಾನೆ. ತನ್ನ ಸರ್ವಸುಂದರ ಮಾನವ ಸದೃಶ ರೂಪವು ದೇವೋತ್ತಮನ ಮೂಲ ರೂಪ ಎಂದು ಕೃಷ್ಣನು ವಿವರಿಸುತ್ತಾನೆ. ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ಈ ರೂಪವನ್ನು ನೋಡಲು ಸಾಧ್ಯ. ಅಧ್ಯಾಯ 12. ಭಕ್ತಿ ಸೇವೆ. ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಗುರಿ. ಇದನ್ನು ಸಾಧಿಸಲು ಭಕ್ತಿಯೋಗವು ಅಥವಾ ಶ್ರೀಕೃಷ್ಣನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿಹಿತವಾದ ಮಾರ್ಗ. ಈ ಪರಮ ಮಾರ್ಗವನ್ನು ಅನುಸರಿಸುವವರು ದೈವೀ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಅಧ್ಯಾಯ 13. ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ದೇಹ, ಕಾಮ, ಆತ್ಮ ಮತ್ತು ಅವೆರಡನ್ನೂ ಮೀರಿದ ಪರಮಾತ್ಮ ಇವುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡವನು ಈ ಐಹಿಕ ಜಗತ್ತಿನಿಂದ ಬಿಡುಗಡೆ ಹೊಂದುತ್ತಾನೆ. ಅಧ್ಯಾಯ 14.
ಭೌತಿಕ ಪ್ರಕೃತಿಯ ತ್ರಿಗುಣಗಳು. ದೇಹಧಾರಿಗಳಾದ ಎಲ್ಲ ಆತ್ಮಗಳು ಐಹಿಕ ಪ್ರಕೃತಿಯ 3 ಗುಣಗಳ ನಿಯಂತ್ರಣದಲ್ಲಿರುತ್ತವೆ: ಸಾತ್ವಿಕ, ರಾಜಸ ಮತ್ತು ತಾಮಸ. ಇವು ಆ 3 ಗುಣಗಳು. ಈ 3 ಗುಣಗಳು ಯಾವುವು? ನಮ್ಮ ಮೇಲೆ ಅವು ಹೇಗೆ ಪರಿಣಾಮ ಬೀರುತ್ತವೆ? ಮನುಷ್ಯನು ಅವುಗಳನ್ನು ಮೀರುವುದು ಹೇಗೆ ಎನ್ನುವುದನ್ನು ಮತ್ತು ದಿವ್ಯ ಸ್ಥಿತಿಯನ್ನು ಪಡೆದವನ ಲಕ್ಷಣಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಅಧ್ಯಾಯ 15 ಪುರುಷೋತ್ತಮ ಯೋಗ. ವೈದಿಕ ಜ್ಞಾನದ ಅಂತಿಮ ಗುರಿ ತನ್ನನ್ನು ಐಹಿಕ ಜಗತ್ತಿನ ತೊಡಕಿನಿಂದ ಬಿಡಿಸಿಕೊಂಡು ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ ಎನ್ನುವುದನ್ನು ತಿಳಿದುಕೊಳ್ಳುವುದು. ಕೃಷ್ಣನ ಪರಮ ವ್ಯಕ್ತಿತ್ವವನ್ನು ತಿಳಿದುಕೊಂಡವನು ಅವನಿಗೆ ಶರಣಾಗತನಾಗುತ್ತಾನೆ ಮತ್ತು ಅವನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಅಧ್ಯಾಯ 16 ದೈವಿ ಹಾಗೂ ಅಸುರಿ ಸ್ವಭಾವಗಳು. ಅಸುರಿ ಗುಣಗಳನ್ನು ಹೊಂದಿದ್ದು ಧರ್ಮ ಗ್ರಂಥಗಳ ನಿಯಮಗಳನ್ನು ಪಾಲಿಸದೆ ಮನಸೋ ಇಚ್ಛೆ ಬದುಕುವವರು ಇನ್ನೂ ಕೀಳು ಜನ್ಮಗಳನ್ನು ಇನ್ನಷ್ಟು ಐಹಿಕ ಬಂಧನವನ್ನು ಪಡೆಯುತ್ತಾರೆ. ಆದರೆ ದೈವಿ ಗುಣಗಳನ್ನು ಹೊಂದಿದ್ದು ನಿಯಮಕ್ಕನುಗುಣವಾದ ಬದುಕನ್ನು ನಡೆಸುತ್ತಾ ಧರ್ಮಗ್ರಂಥಗಳ ಅಧಿಕಾರಕ್ಕೆ ವಿಧೇಯರಾಗಿರುವವರು ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ. ಅಧ್ಯಾಯ 17 ಶ್ರದ್ಧೆಯ ಪ್ರಭೇದಗಳು. ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾಗಿರುವ ಮತ್ತು ಅವುಗಳಿಂದ ವಿಕಾಸ ಹೊಂದುವ 3 ಬಗೆಯ ಶ್ರದ್ಧೆಗಳಿವೆ. ರಾಜಸ ಮತ್ತು ತಾಮಸದಲ್ಲಿ ಶ್ರದ್ಧೆ ಇರುವವರು ಮಾಡುವ ಕರ್ಮಗಳಿಂದ ಅಶಾಶ್ವತವಾದ ಐಹಿಕ ಪರಿಣಾಮಗಳು ಲಭಿಸುತ್ತವೆ. ಆದರೆ ಧರ್ಮಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಸಾತ್ವಿಕವಾಗಿ ಮಾಡಿದ ಕರ್ಮಗಳು ಹೃದಯವನ್ನು ಪರಿಶುದ್ಧಗೊಳಿಸುವುದಲ್ಲದೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧ ಶ್ರದ್ಧೆ ಮತ್ತು ಭಕ್ತಿ ಇವುಗಳಿಗೆ ಕರೆದೊಯ್ಯುತ್ತವೆ. ಅಧ್ಯಾಯ 18 ಉಪಸಂಹಾರ. ವೈರಾಗ್ಯದ ಪರಿಪೂರ್ಣತೆ, ಸನ್ಯಾಸದ ಅರ್ಥ ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣದಿಂದಾದ ಆಗುವ ಪರಿಣಾಮ ಇವನ್ನು ಕೃಷ್ಣನು ವಿವರಿಸುತ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರ, ಭಗವದ್ಗೀತೆಯ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯ ಇವನ್ನು ಕೃಷ್ಣನು ವಿವರಿಸುತ್ತಾನೆ. ಈ ಅಂತಿಮ ನಿರ್ಣಯ ಇದು: ಧರ್ಮದ ಅತ್ಯುನ್ನತ ಮಾರ್ಗವೆಂದರೆ ಶ್ರೀಕೃಷ್ಣನಲ್ಲಿ ಪ್ರೇಮಪೂರ್ವಕ ಶರಣಾಗತಿ. ಇದು ಮನುಷ್ಯನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸುತ್ತದೆ ಮತ್ತು ಅವನು ಕೃಷ್ಣನ ಶಾಶ್ವತ ಪರಂಧಾಮಕ್ಕೆ ಹಿಂದಿರುಗಲು ಸಾಧ್ಯವಾಗುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.